everyone fun. ಇನ್ನು ಶಿಗ್ಗಾಂವಿ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಪೈಪೋಟಿ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಅಲ್ಪಸಂಖ್ಯಾತರ ಸಮುದಾಯ ಇದೀಗ ಮುಂಚೂಣಿಗೆ ಬರ್ತಾ ಇದೆ. ಮುಸ್ಲಿಂ ಸಮುದಾಯದಲ್ಲಿ ಭಾರಿ ಪೈಪೋಟಿ ನಡೀತಾ ಇದೆ ಟಿಕೆಟ್ಗಾಗಿ. ಈಗಾಗಲೇ 3 ಸಭೆಗಳನ್ನು ಕೂಡ ನಡೆಸಿ ಅಂಜುಮನ್ ಸಂಸ್ಥೆ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಮಾಡಿದೆ. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಅಂಜುಮನ್ ಸಂಸ್ಥೆ ಈಗಾಗಲೇ 3 ಸಭೆಗಳನ್ನು ನಡೆಸಿ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ಕೆಲಸವನ್ನು ಕೂಡ ಮಾಡಿದೆ. ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದಕ್ಕೆ ಸಭೆ ಮೇಲೆ ಸಭೆಗಳನ್ನು ಮಾಡಲಾಗ್ತಾ ಇದೆ. ಮಾಜಿ ಸಚಿವ ಎಂ ಹಿಂಡಸಗೇರಿ, ಧಾರವಾಡ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಅಲ್ತಾಫ್ ಹಳ್ಳೂರ್, ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಇಸ್ಮಾಯಿಲ್ ತಮಟಗಾರ್ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಇನ್ನು ಟಿಕೆಟ್ ಕೊಡದೇ ಇದ್ರೆ ಮತ್ತೊಮ್ಮೆ ಸಭೆ ಮಾಡಿ ಮುಂದಿನ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಸಮುದಾಯದ ನಾಯಕರು ಕಾಂಗ್ರೆಸ್ಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. सबसे पहले मैं आप सबको बताना चाहता हूँ कि ये चंद बड़े लोगों के लिए गाँव क्षेत्र इलेक्शन के बारे में ये मीटिंग बुलाई गई है और खास करके हमें पिछले हफ्ते में उनके साथ बातचीत करके उनके साथ रब्ता ये कर ले हमने क्या है पूरा इंफॉर्मेशन और क्या है कर बोले, तो इसी सिलसिले में हमें सबको को भी बुलाई. खास करके एक बात बताना चाहता हूँ कि मैं वीडियो ना करूँगा प्राइवेट मीटिंग वहाँ को बुला. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ ಮುಸ್ಲಿಂ ಸಮುದಾಯದ ನಾಯಕರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಅವರು ಕೇಳಿ. ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಾವು ರಂಗೇರಿದೆ. ಇಲ್ಲಿ 2 ರಾಷ್ಟ್ರೀಯ ಪಕ್ಷಗಳಲ್ಲಿ ಟಿಕೆಟ್ಗಾಗಿ ದೊಡ್ಡದಾದಂತಹ ಒಂದು ಲಿಸ್ಟೇ ರೆಡಿಯಾಗಿದೆ. ಆದರೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅಂಜುಮನ್ ಸಂಸ್ಥೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಇವತ್ತು ರವಾನೆ ಮಾಡಲಾಗಿದೆ. ಅಂದರೆ ಹುಬ್ಬಳ್ಳಿಯಲ್ಲಿ ಈಗಾಗಲೇ 3 ಸುತ್ತಿನ ಸಭೆಯನ್ನು ಅಂಜುಮನ್ ಸಂಸ್ಥೆ ಮಾಡಲಾಗಿದೆ. ಇವತ್ತು ಸಹ ಒಂದು ಸಭೆಯನ್ನು ಮಾಡಿ ಈಗ ಒಂದು ಹೈಕಮಾಂಡ್ಗೆ ಒಂದು ಸಂದೇಶವನ್ನು ರವಾನೆ ಮಾಡಿದರೆ ಏನು ಅನ್ನೋದ್ರ ಬಗ್ಗೆ ಅಂಜುಮನ್ ಸಂಸ್ಥೆ 2 ಅಂಜುಮನ್ ಸಂಸ್ಥೆ ಹುಬ್ಬಳ್ಳಿ ಮತ್ತು ಧಾರವಾಡ ಆ ಅಂಜುಮನ್ ಸಂಸ್ಥೆ ಅಧ್ಯಕ್ಷರ ಜೊತೆ ನಾನು ಮಾತಾಡ್ತೀನಿ. ಸರ್, ಏನು ಇವತ್ತು ಒಂದು ಸಂದೇಶವನ್ನು ರವಾನೆ ಮಾಡ್ತಿದ್ದೀರಿ? ಈಗಾಗಲೇ ತಾವು ಹೇಳದಂತೆ ಇದು ನಮ್ಮ 3ನೇ ಸಭೆ ಆಗಿದೆ. ಮೊದಲು ನಾವು 4 ಮಂದಿ ಕೂಡಿದ್ವಿ, 4-6 ಮಂದಿ ಕೂಡಿ ಚರ್ಚೆ ಮಾಡಿದ್ವಿ. ನಮ್ಮ ಆ ಭಾಗದ ಎಲ್ಲ ಹಿರಿಯರು ಸ್ವಲ್ಪ ಬಂದು ಭೇಟಿಯಾಗಿ ಫೋನ್ ಮುಖಾಂತರ ಅಲ್ಲಿ ವಾತಾವರಣ ಏನು ನಡೆದೈತೆ ಅನ್ಕ ಹೇಳಿದ್ದಕ್ಕೆ ನಾವು ಕುಂದರಬಾರ್ದು, ನೋಡ್ಕೊಂಡು ಕುಂದರಬಾರ್ದು. ನಾವು ಪಕ್ಕದಲ್ಲಿ ಆಫ್ಟರ್ ಬೆಂಗಳೂರು 2nd ಲಾರ್ಜೆಸ್ಟ್ ಸಿಟಿ ಕಾರ್ಪೊರೇಷನ್, ನಾವು ಚುನಾವಣೆಯಲ್ಲಿ ಭಾಗವಹಿಸಿ ಅಲ್ಲೇ ನಾನು 97 ಆ್ಯಂಡ್ 203 10ವರೆಗೆ 2010ವರೆಗೆ MLC ಆಗಿತ್ತು ಲೋಕಲ್ ಬಾಡಿದು. ಈಗ ನಮಗೆ ಒಂದು ಸವಲತ್ತು ಏನಂದರೆ ಆಫ್ಟರ್ ಮೊಹರಂ ಸೆಷನ್ ನಡೀತಾ ಇದೆ, ಎಲ್ಲರೂ ಒತ್ತಟ್ಲೆ ತಾಸು ಹೆಚ್ಚು ಕಮ್ಮಿ ಸಿಗ್ತಾರೆ. HK ಪಾಟೀಲ್ ಸಾಹೇಬರಿದ್ದಾರೆ ಮತ್ತು ನಮ್ಮ ಒಂದು ಫೋರಮ್ ಅದೇ ಮುಸ್ಲಿಂ ಲೆಜಿಸ್ಲೇಚರ್ಸ್ ಫೋರಮ್, ಅದಕ್ಕೆ ಅಧ್ಯಕ್ಷರ ಮಾನ್ಯ ಮಾಜಿ ಮಂತ್ರಿ ಸೆಂಟ್ರಲ್ದು MPಗಳು ರೆಹಮಾನ್ ಖಾನ್ ಸಾಹೇಬರಿಗೆ ಭೇಟಿಯಾಗಬೇಕು. ಮತ್ತು ಇಲ್ಲೇ ರಿಪ್ರೆಸೆಂಟ್ ಮಾಡೋರು ಸಲೀಮ್ ಅಹಮದ್ ಸಾಹೇಬರಿದ್ದಾರೆ MLC, ಮತ್ತು ಬೇರೆ ಬೇರೆ MLAs ಇದ್ದಾರೆ. ಪರ್ಟಿಕ್ಯುಲರ್ಲಿ ನಮ್ಮ ಮಾನ್ಯ ಮಂತ್ರಿ ಆದಂಥ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಸಾಹೇಬರು, 2nd ರಹೀಮ್ ಖಾನ್ ಸಾಹೇಬರು, 3rd ಪೊಲಿಟಿಕಲ್ ಸೆಕ್ರೆಟರಿ ಟು ಚೀಫ್ ಮಿನಿಸ್ಟರ್ ಮಾನ್ಯ ನಸೀರ್ ಅಹಮದ್ ಸಾಹೇಬರು, MLC ಆದಂಥ ಜಬ್ಬಾರ್ ಅವರು. ಏನು ಒತ್ತಾಯ ಮಾಡ್ತೀರಿ ಸರ್? ಎಲ್ಲರಿಗೂ ಏನು ಒತ್ತಾಯ ಮಾಡ್ತೀರಿ ನೀವು? ನಾವು ಒತ್ತಾಯ ಮಾಡೋದು ಏನಂದ್ರೆ ಅಲ್ಲಿ ನಮಗೆ ಟಿಕೆಟ್ ಕೊಡ್ತಾ ಬಂದಿದ್ರಿ, ಆ ಟಿಕೆಟ್ ಕೊಡ್ರಿ. ಮುಸಲ್ಮಾನರಿಗೆ ಟಿಕೆಟ್ ಕೊಡ್ತಾ ಬಂದಾರ, ಮುಸಲ್ಮಾನರಿಗೆ ಮಾತ್ರ ಟಿಕೆಟ್ ಕೊಡ್ರಿ ಮತ್ತು ಒಕ್ಕಟ್ಟಿನಿಂದ ಚುನಾವಣೆ ಮಾಡ್ತೀವಿ.
ಈಗಾಗಲೇ 3 ಸುತ್ತಿನ ಸಭೆಯನ್ನು ನಾವು ಈಗಾಗಲೇ ಮಾಡಿದ್ದೀವಿ. ಈ ಒಂದು ಸಭೆಯಲ್ಲಿ ಒಂದು ನಿಯೋಗ ಹೈಕಮಾಂಡನ್ನು ಭೇಟಿ ಮಾಡುತ್ತೆ, ಭೇಟಿ ಮಾಡಿ ಟಿಕೆಟ್ಗಾಗಿ ಮನವಿ ಸಲ್ಲಿಸುತ್ತೆ. ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ಕೊಡಲೇಬೇಕು ಅಂತ ನಮ್ಮ ಇಲ್ಲಿ ಪ್ರಮುಖ ಬೇಡಿಕೆ ಇದೆ. ಟಿಕೆಟ್ ಪಡೆದಿರ್ತೀವಿ ಮತ್ತು ಪಕ್ಷದ ಅಭ್ಯರ್ಥಿನ ಗೆಲ್ಲಿಸ್ಕೊಂಡು ಬರ್ತೀವಿ. ಒಂದು ವೇಳೆ ಟಿಕೆಟ್ ಸಿಗದೆ ಹೋದರೆ ಮುಂದಿನ ತೀರ್ಮಾನ ಏನು ಅನ್ನೋದ್ರ ಬಗ್ಗೆ ಸಹಿತ ನಾವು ಮುಂದೆ ಮತ್ತೆ ಚರ್ಚೆ ಮಾಡ್ತೀವಿ ಅನ್ನೋದು ಅಂಜುಮನ್ ಸಂಸ್ಥೆಯ ಮುಖ್ಯಸ್ಥರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ.